ಇನ್ವಾಲ್ವ್ ಆಗ್ತಾರೆ. ಲೆಫ್ಟಿಸ್ಟರು ಬರ್ತಾರೆ, ರೈಟಿಸ್ಟರು ಬರ್ತಾರೆ, ಮತ್ತೆಲ್ಲ ಬರ್ತಾರೆ. ಎಲ್ಲರಿಗೂ ಬೇಕಾಗಿದ್ದು ಮೂಲ ಮಟ್ಟಿಗೆ ಅನ್ನ, ಉದ್ಯೋಗ ಬೇಕಾಗಿದೆ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಎಲ್ಲರೂ ತೊಗೊಳ್ಳೋಂಥ ತಮ್ಮ ತೆಕ್ಕೆಲ್ಲಿ ತೊಗೊಳ್ಳೋಂಥ ಜಾತ್ಯಾತೀತ ಧರ್ಮಾತೀತ ಎಲ್ಲನೂ ಇವತ್ತಿನ ಬದಲಾವಣೆ ಆಗ್ತದೆ. ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಬದಲಾವಣೆ ಆಗ್ತಾಯಿದೆ. ಮತ್ತು ಇವತ್ತು ಅದು ಅನಿವಾರ್ಯ ಅದು. ಯಾಕಂತಂದ್ರೆ ಅದು ಮುರಿಯೋ ಅವಶ್ಯಕತೆ ಎಲ್ಲ ಮುರಿದು ಬಿದ್ದದ್ದು. ಈಗಾಗಲೇ BJP ಹೊಡೆತಕ್ಕೆ ಇವತ್ತು ಕಾಂಗ್ರೆಸ್ ಮುರಿದು ಬಿದ್ದದ. ಅದು ಮರಳಿ ಏನೋ ಒಂದು 99 ಜನ MP ಇವತ್ತಾಗಿದ್ದಾರೆ. ಅದು ಕಾರಣ ರಾಹುಲ್ ಗಾಂಧಿಯವರ ಎಫರ್ಟ್. ಎಲ್ಲ ಮುಗಿದೋಗಿತ್ತು ಅದೆಲ್ಲ ಪೂರ್ತಿಯಾಗಿ. ಎಲ್ಲರೂ ಕೂಡಿ ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಸ್ವತಃ ನೆಹರು ಅವರಾಗಿರ್ಬೋದು, ಅಲ್ಲಿಂದ ಅದು ಮುಳುಗ್ತಾ ಬಂದು ರಾಹುಲ್ ಗಾಂಧಿ ಕಾಲಗಂತೆ ಪೂರ್ತಿ ಮುಳುಗೋಗಿತ್ತು. ಅದನ್ನು ಮತ್ತೆ ರಿಬಿಲ್ಡ್ ಮಾಡಿ ಮತ್ತೆ ಎತ್ತಿಕಟ್ಟುವಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಒಂದು ದೃಢ ನಿರ್ಧಾರ ತೊಗೊಳ್ಬೇಕಾಗಿದೆ. ಅವ್ರನ್ನ ಕರೆಸಿ ಕೇಳಬೇಕಾಗಿದೆ, ನೀವು ಯಾರಪ್ಪ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯತೆ ನಾವು ಅಗ್ರಿಕಲ್ಚರ್ದು 3 ಕಾರ್ಯಕ್ರಮ ಮಾಡಿ ತೆಗೆಯೋಕ್ಕೆ ಸಾಧ್ಯತೆ ಸ್ವತಃ ಅವರು ಡಿಸಿಷನ್ ತೊಗೊಳ್ಬೇಕಾಗಿದ್ರು ರಾಹುಲ್ ಗಾಂಧಿ ಅವರು. ಅಂದಾಗ ಮಾತ್ರ ಏನಾದರೂ ಆಗೋಕ್ಕೆ ಸಾಧ್ಯತೆ. ಈಗಂತ ಈ ಒಂದು ಬುಲಾವ್ ಬರ್ತದಪ್ಪ ಕರೀತಾರೆ ಹೋಗೋದೈತಿ ಅಂತ ಹೇಳಿದರು DK ಶಿವಕುಮಾರ್. ಇದು ಜೀವಂತ ಇಟ್ಟಿದ್ದಾರೆ. ಇನ್ನೂ ನಾ ಸೇಮ್ ಆಗ್ತೀನೋ ಅನ್ನೋದು ಕನಸು ಕಾಣ್ತಾ ಇದ್ದಾರೆ. ಆಗಲಿ, ಯಾರಾದರೂ ನಮಗೇನು ಪ್ರಶ್ನೆ ಇಲ್ಲ. DK ಶಿವರಾಗಲಿ, ಸಿದ್ದರಾಮಯ್ಯರಾಗಲಿ. ಈಗಂತ ಸಿದ್ದರಾಮಯ್ಯರು ತಾವು ಕೊಟ್ಟಂಥ ಮಾತುಗಳ ಪ್ರಕಾರ ನಡೆಸ್ಕೊಂಡು ಹೊರಟಿದ್ದಾರೆ. ಆದರೆ ಜನಕ್ಕೆ ಇನ್ನೂ ಬೇಡಿಕೆಗಳಿದ್ದಾವೆ. ಯಾಕೆ